ಬಂದಿದ್ದೀವಿ ಸ್ನೇಹಿತರೆ, ನೋಡ್ಕೊಬೋದು. ಸೊ ತಿರುಪತಿ ಎಂಟ್ರೆನ್ಸ್ ಇದೆಲ್ಲ, ಇದು ಚೆಕಿಂಗ್ ಪಾಯಿಂಟ್ ಫುಲ್ ಇದೆಲ್ಲ. ಸೊ ಚೆಕಿಂಗ್ ಮಾಡ್ತಾರೆ ಇಲ್ಲೆಲ್ಲ. ಈ ತರ ಒಂದು 10-20 ತಿರುವು ಬರುತ್ತೆ ನಾವು. ಸ್ನೇಹಿತರೆ ಬಂದಿದ್ದೀವಿ, ಇಲ್ಲಿ ಗೇಟ್ ಹತ್ರ ಬರ್ತಿದ್ದೀವಿ. ಇದೆ ಫ್ರೀ ದರ್ಶನ ಈ ಕಡೆ ಬರೋದು. ಇಲ್ಲಿ ಫ್ರೀ ದರ್ಶನ ಇಲ್ಲ ಈಗ. ಫ್ರೀ ದರ್ಶನ ಬಂದ್ಬಿಟ್ಟು ಈಗ ನಮಗೆ 6 ಗಂಟೆಗೆ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. 300 ರೂಪೀಸ್ ಯಾರ ಹತ್ರ ಟಿಕೆಟ್ ತಗೊಂಡಿದ್ದಾರೆ ಅವ್ರನ್ನ ಫಸ್ಟ್ ಬಿಟ್ಬಿಟ್ಟು ನಮ್ಮನ್ನ ಫ್ರೀ ದರ್ಶನ ಆ ಕಡೆ, ಸೊ ಆ ಕಡೆ ಇದೆಯಲ್ಲ, ಸೊ ಆ ಕಡೆ ಬಿಡ್ತಾರೆ. ನಾವಿಲ್ಲಿ ಫುಲ್ ತೂಕ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತ ಅಲ್ಲಿ ಪೊಲೀಸರಿಗೆಲ್ಲ ಕಟಾಯಿಸ್ಕೊಂಡು ಇಲ್ಲಿ ಒಳಗಡೆ ಬಂದು ಕೂತಿದ್ದೀವಿ. ಇಲ್ಲಿಂದ ಯಾವಾಗ ಓಡಿಸ್ಬಿಡ್ತಾರೋ ಗೊತ್ತಿಲ್ಲ, ಎಲ್ಲ ಗೊಬ್ಬರ ಹಾಕೊಂಡು ಕೂತಿದ್ದೀವಿ. ಅದಕ್ಕೆ ನೋಡಿ ಮರ ಅಡ್ಡ ಇದೆ, ಕೂತಿದ್ದೀವಿ ನಾವು ಸೇಫ್ ಆಗಿ. ಸೊ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ. 6 ಗಂಟೆಗೆ ಇಲ್ಲ ಅಂತ ಹೇಳಿದ್ರೆ 2 ಗಂಟೆಗೆ ಬಿಡುವ ಒಂದು ಚಾನ್ಸಸ್ ಇರುತ್ತೆ. ನಾವು ಬಾಯ್ಸ್ ಎಲ್ಲ ನೋಡ್ಕೊಂಬಿಡಿ, ಫುಲ್ಲು ನೋಡಿ ಅಷ್ಟು ಅರ್ಜೆಂಟಾಗಿ ಎಲ್ಲಿ ಹೋಗ್ತಿದ್ವಿ. ಮೆಲ್ಲಕ್ಕೆ ಹೋಗ್ರು, ಬೆಳಿಗ್ಗೆ ತನಕ ಇರ್ಬೇಕು, ಆರಾಮಾಗಿ ನಡೀಲಿ. ನೀನೇನ ಕಾರಲ್ಲೇ ಇದೆಯಲ್ಲ ಕರ್ದಿ, ಯಾವ್ದೇ ಕಾರಣಕ್ಕೂ ಅವ್ನು ಗಾಡಿ ಒಳಗಡೆ ಬಿಡೋದ. ಸ್ನೇಹಿತರೆ ನೀವು ಊಟ ಮಾಡೋಣ, ಅವ್ರಿಬ್ರು ಹೋಗಿದ್ದಾರೆ ಅಲ್ಲಿ ಬೇರೆ ಗಾಡಿನ ಸ್ವಲ್ಪ ಮುಂದೆ ಹೋಗಿದ್ದಾರೆ. ಕಂಡ್ರ ತರ ಓಡ್ ಬಂದ್ರು, ಸಿಗಾಕೊಂಡ್ರಿ. ಈಗ ಹೇಳ್ದು ಹೆಂಗ್ ಹಾಕೊಂಡ್ರು ಗೊತ್ತಾ? ರಾಂಗ್ ಮಾಡಬಾರ್ದು ಕಣ, ಏನೇ ಕಾರಣಕ್ಕೂ. ಸುಮ್ನೆ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಕೇಳಿ ತಿಳ್ಕೊಬೇಕಿಲ್ಲ. ಅಂದ್ರೆ ಯಾವ್ದೇ ದೇವಸ್ಥಾನಕ್ಕೆ ಹೋಗ್ರಿ, ಬೀದಿಲ್ ಮಲ್ಕೊಳ್ಳೋದೇ ನನ್ ತಪ್ಪಲ್ಲ. ನೀವು ಬರೋದಾದ್ರೆ ತಿರುಪತಿಗೆ ದಯವಿಟ್ಟು ಕೇಳ್ಕೊಂಡು ನೋಡ್ಕೊಂಡು ಇರೋರ್ನಿಗೆ ಕರ್ಕೊಂಡು ಬಂದು ಸುಮ್ಮನೆ ಯಾರು ಬರಕ್ ಹೋಗ್ಬೇಡಿ. ಇಲ್ಲಿ ಯಾರು ಸಪೋರ್ಟ್ ಮಾಡಲ್ಲ, ಇಲ್ಲಿ ಯಾರು ಮಾತಾಡ್ಸೋದು ಇಲ್ಲ. ಇಲ್ಲಿ ಕನ್ನಡದವರು ಅಂತ ಹುಡ್ಕೋದೇ ಕಷ್ಟ. ಇಲ್ಲಿ ರೆಸ್ಪಾನ್ಸ್ ಹೆಂಗಿದೆ ಅಂತ ಹೇಳಿದ್ರೆ, ಗೊತ್ತಿಲ್ದರು ಬಂದ್ರು ಅಂತ ಹೇಳಿದ್ರೆ ಮುಗಿದ ಕತೆ. ಒಂದು ರೂಟ್ ಗೊತ್ತಿರಲ್ಲ, ಒಂದು ಯಾವ ಕಡೆ ಹೋದ್ರೆ ಯಾವ ಕಡೆ ಬರಬೇಕು ಅಂತ ಗೊತ್ತಿಲ್ಲ, ಟಿಕೆಟ್ ಕೌಂಟರ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಮತ್ತೆ ಮಂಡೆ ಎಲ್ಲಿ ಕೊಡೋದಂತ ಗೊತ್ತಿಲ್ಲ, ಊಟ ಎಲ್ಲಿರೋದಂತ ಗೊತ್ತಿಲ್ಲ, ಪ್ರಸಾದ ಎಲ್ಲಿ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ, ಬಟ್ ಎಲ್ಲಿ ಹೋಗೋದಂತಾನೆ ಗೊತ್ತಿಲ್ಲ ಅಷ್ಟೇ. ಸ್ನೇಹಿತರೆ ನಮ್ಮ ತಿರುಪತಿ ದರ್ಶನ ಆಗಿದೆ. ಈಗ ಹೊರಟಿದ್ದೀವಿ, ಜಸ್ಟ್ ಈಗ ಹೊರಟು ಪಾಂಡ್ಲಿ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನಾವು ಹೊರಟಿದ್ದು ಅಂದರೆ ಸ್ಟಾರ್ಟ್ ಮಾಡಿದ್ದು ನಾವು ದೇವಸ್ಥಾನ ಹೋಗೋದಕ್ಕೆ 3 ಗಂಟೆಗೆ. ಅದಾದ್ಮೇಲೆ ನಾವು ಇವಾಗ ಬಂದಿದ್ದು ಎಷ್ಟೊತ್ತಿಗೆ ಬಂದು ಆಚೆ ಕಡೆ ಮಧ್ಯಾಹ್ನ ಹೊತ್ತು. ಅಂದ್ರೆ ನಿನ್ನೆ ಬೆಳಗಿನ ಜಾವ 3 ಗಂಟೆಗೆ ಹೊರಟ್ರೆ, ಈಗ ಅಂದ್ರೆ 3:48 ಅಂದ್ರೆ 4 ಗಂಟೆಗೆ 12 ಅವರ್ ಜರ್ನಿ ಮಾಡಿದ್ದು ಆ ಒಂದು ತಿರುಪತಿ ದರ್ಶನಕ್ಕೆ. ಸೊ ಅಂದ್ರೆ ನಾವು ಫ್ರೀ ದರ್ಶನಕ್ಕೆ ಹೋಗಿದ್ದು. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ. ಸೊ ವೆದರ್ ಮಾತ್ರ 3 ಗಂಟೆ ಮಧ್ಯಾಹ್ನ ಆದ್ರೂ ಸೊ ನೋಡ್ಕೋಬಹುದು ವೆದರ್ ಹೇಗಿದೆ ಅಂತ. ಸೊ ನೋಡಿ, ವೆದರ್ ಮಾತ್ರ ಸಕ್ಕತ್ತಾಗಿದೆ. ಮಾತ್ರ ಊಟಿನೇ ವೆದರ್ ಇದು ಫುಲ್ಲು. ಗೋವಿಂದ ಒಳ್ಳೇದ್ ಮಾಡಪ್ಪ, ಗೋವಿಂದ ಗೋವಿಂದ. ಬೆಂಕಿ ಬಿರುಗಾಳಿ ನೋಡಿ ಸ್ನೇಹಿತರೆ. ವ್ಯೂ 3 ಗಂಟೆ ಆದ್ರೂ 4 ಗಂಟೆ ಜಾವ ನೋಡಿ. ಅದೇ ನಡ್ಕೊಂಬರೋದು ನೋಡಿ. ನೋಡಿ ಅದೇ ನಡ್ಕೊಂಬರೋದು ನೋಡಿ. ಇವರೆಲ್ಲ ಹತ್ತುತ್ತಾ ಇರೋದು, ಬೆಟ್ಟ ಹತ್ತುತ್ತಾ ಇರೋದು. ಅವರೆಲ್ಲ ಬೆಟ್ಟ ಹತ್ತುತ್ತಾ ಇರೋದು ನೋಡಿ. ಇವರೆಲ್ಲ ಬೆಟ್ಟ ಹತ್ಕೊಂಡು ಬರ್ತಾ ಇದಾರೆ ತಿರುಮಲ ತಿರುಪತಿ ನೋಡಿ. ಇವರೆಲ್ಲ ನೋಡಿ. ಓ ತುಂಬಾ ಜನ ಬರ್ತಾವ್ರೆ. ಓ ಸೂಪರ್. ಅದೇ ಸರ್ ಅಪ್ಪ ಕಪ್ಪಡಪ್ಪ. ಅಯ್ಯೋ ದೇವ್ಡಾ, ಸೂಪರ್. ಅಯ್ಯೋ ಹಂಗೆ ಜರ್ರಿ ತರ ಬೀಳ್ತಾ ಇದೆ ನೋಡಿ. ಮಳೆ ಬಂದ್ರೆ ಇನ್ನೂ ಜೋರು. ಸಿರಪ್ಪ ಹೆಂಗ ಅನಿಸ್ತು?
ದೇವ್ರ ದರ್ಶನ ಮಾಡಿದ್ವಲ್ಲ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಜರ್ನಿ ಆಗಿತ್ತು ಹೇಳ. ಜರ್ನಿ ಚೆನ್ನಾಗಿತ್ತಪ್ಪ, ಒಳ್ಳೆ ಮಸ್ತ್ ಮಜಾ. ಅದನ್ನ ಹೇಳು. ಮಾಡಿದಂತೂ ನೋಡಿದ ತಕ್ಷಣ ಕಣ್ಣು ತಂಪಾಗೋಯ್ತಪ್ಪ. ಓಕೆ ಸೂಪರ್ ಮಾಮ್. ಓಕೆ ನೆನೆ ನೈಟಿಂದ ಹತ್ತಿದ್ರಲ್ಲ ಅದರಿಂದ ಎಕ್ಸ್ಪೀರಿಯನ್ಸ್ ಆಗಿತ್ತು. 3 ಗಂಟೆಗೆ ಓಪನ್ ಮಾಡಿದ್ದು, ಓಡಾಡಿದ್ದು, ಅದಾದ್ಮೇಲೆ ಲಾಸ್ಟ್ ದೇವ್ರು ನೋಡಿದ್ದು. ಕ್ರೌಡ್ಗಿಂತ ದೇವ್ರು ನೋಡಿದ್ರೆ ಎಲ್ಲ ಮರ್ತೋಯ್ತೀವಪ್ಪ. ಓಕೆ ಮಸ್ತಾಗಿತ್ತು ಮಚ್ಚಿ, ಒಳ್ಳೆ ಅನುಭವ. ಫಸ್ಟ್ ಟೈಮ್ ಬಂದಿದ್ದು. ಓಕೆ ಆ ಎಕ್ಸ್ಪೀರಿಯನ್ಸ್ ಏನಪ್ಪ, ಬೊಂಬಾಟು ಹುಡುಗರ ಜೊತೆ ಫಸ್ಟ್ ಟೈಮು ಫುಲ್ ಸರ್ ಒಂದು ಜಲಿ ಜಲಿ. ಸರ್ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಸರ್. ಅಯ್ಯೋ ಬಡ್ಡಿ ಮಗಂದು ಎಕ್ಸ್ಪೀರಿಯನ್ಸ್ ಹೇಳೋಣ, ಜೀವಮಾನ ಕುಂತ್ಕೊಂಡ್ಬಿಡ್ತಾ ಎಕ್ಸ್ಪೀರಿಯನ್ಸ್ ನಿಜವಾಗ್ಲು. ಅಟ್ಟಾಡ್ಸ್ಕೊಂಬಂದ ಅವನಿಗೆ ಅಂತ ಚೇಂಜಿಂಗ್ ಎಲ್ಲೂ ನೋಡಿಲ್ಲ ನಾನು. ನೋಡಿಲ್ಲ, ಬಾರ್ಡರ್ ಅಲ್ಲಿ ನಿಜವಾಗ್ಲು ಅವ್ನಿಗೆ ಅವಾರ್ಡ್ ಕೊಡ್ಬೇಕು. ಜಸ್ಟ್ ಒಂದು ಬಾರ್ಡರ್ ಕ್ರಾಸ್ ಮಾಡಿದೆ ಅಂತ ಹೇಳ್ಕೊಂಬಂದ. ಅದಕ್ಕೋಸ್ಕರ ಎಂಟರ್ ತಿರುಪತಿನೇ ರೌಂಡ್ ಸುತ್ತಾಡ್ಸ್ಕೊಂಡ್ ಬಂದಿದೀವಿ. ಕಾಲ್ನಡಿಗೆ ಅರ್ಧ ಜೀಪ್ 100 ರೂಪಾಯಿ ಕೊಟ್ಕೊಂಡು, ನಿಮ್ಮ ಹತ್ರ ಬೇರೆ ಬೈಸ್ಕೊಂಡು. ಆಕ್ಚುಲಿ ಏನದು ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಹೆಚ್ಚಾಗ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ, ಮಕ್ಕಳೆಲ್ಲ ಬರ್ತಾರಂತ. ಓಕೆ ಹಂಗಾಗಿ ಸ್ವಲ್ಪ ಹೆವಿ ಇತ್ತು. ಆದ್ರೂ ಈವ್ನಿಂಗ್ ಒಳಗೆ ಆಚೆ ಬಂದು ಅದು ಸೂಪರ್. ದೇವ್ರು ನೋಡು, ಖುಷಿ ಆಯ್ತು. ಹುಡುಗರ ಜೊತೆ ಫಸ್ಟ್ ಟೈಮ್ ಬಂದಿದ್ದಕ್ಕೆ ಜಾಲಿ. ಈಗ ನಾವು ನೆಲ್ಲೈ ಅನ್ನೋ ಒಂದು ಹೋಟೆಲ್ ಬಂದಿದ್ದು. ಸೊ ತಿರುಪತಿ ನಾವು ಹೆಂಗೆ ಹತ್ತಿದ್ದು ಅಂತ ಹೇಳಿದ್ರೆ ಮಾರ್ನಿಂಗು 25th ಮಾರ್ನಿಂಗು 3 o'clock ತಗೊಂಡು, ಅದಾದ್ಮೇಲೆ ಎಲ್ಲ ಜರ್ನಿ ಎಲ್ಲ ತಗೊಂಡು ಅಲ್ಲಿ ಕೂಡ ಹಾಕಿ ಎಲ್ಲ ಮಾಡ್ಕೊಂಡು ಆದಮೇಲೆ ನಮಗೆ 3:48ಗೆ ದರ್ಶನ ಸಿಕ್ಕೊಂಡು ನಾವು ಬಂದಿದ್ದೀವಿ ಆಚೆಗೆ. ಸೊ ಈಗ ತಿರುಪತಿ ಹೈವೇಲೇ ಇದ್ದೀವಿ. ಸೊ ಈಗ ಟೈಮ್ ಬಂದ್ಬಿಟ್ಟು 6 ಆಗಿದೆ. ಸೊ ಮೇ ಬಿ 10:30, 11ಗೆ ಹೋಗಿ ರೀಚ್ ಆಗ್ತೀವಿ ಅನ್ನೋ ಒಂದು ಗೂಗಲ್ ಮ್ಯಾಪು ಒಂದು ಸಜೆಷನ್ ಇದೆ. ಏನ್ ಸರ್ ಹೆಂಗಿದೆ ಯಾರು ಏನು ಹೇಳಿ ಸರ್ ಕರೆಕ್ಟಾಗಿ. ಎಷ್ಟು ಸಲ ಹೇಳೋದು, ಇಡೀ ರಾತ್ರಿ ಎಲ್ಲ ನೆಕ್ಕದ್ರಲ್ಲ, ಇನ್ನೆಷ್ಟು ಬೇಕೋ ಇನ್ನೆಷ್ಟೆಲ್ಲ ನೆಗ್ತೀರಾ.